ಜೊತೆಯಲ್ಲಿ ಇವತ್ತು ನಮ್ಮ ಬೇಡಿಕೆಗಳು ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಪ್ರತಿನಿತ್ಯ ಓಡಾಡ್ತಕ್ಕಂಥ ಇಲ್ಲಿ ಸಂಚಾರ ಮಾಡ್ತಕ್ಕಂಥ ಕಮ್ಯೂಟರ್ಸ್ ಏನಿದ್ದಾರೆ ಅವ್ರ ಮೇಲೆ ಇದು ಯಾಕೆ ಇಷ್ಟು ದೊಡ್ಡ ಹೊರೆಯನ್ನು ಹೊರಿಸ್ತಾ ಇದ್ದೀರಿ? ನೀವು ಇಲ್ಲಿ ಯಾವುದು ಕಂಪ್ಲೀಷನ್ನೇ ಮಾಡ್ಕೊಂಡಿಲ್ಲ. ಒಂದು ಕಡೆ ರೈತರಿಗೆ ಭೂಮಿ ಕಿತ್ಕೊಂಡಿದ್ದೀರಿ, ಆ ಭೂಮಿ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಮತ್ತೊಂದು ಕಡೆ ಇವತ್ತು ನೀವು ಇಲ್ಲಿ ಜನ ಪ್ರತಿನಿತ್ಯ ನೈಸ್ ರಸ್ತೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಎಕ್ಸಾರ್ಬರೆಂಟ್ ರೇಟ್ಸ್ನ ಇಟ್ಕೊಂಡಿದ್ದೀರಿ, ಯಾವುದು ಕಂಪ್ಲೀಷನ್ಗಳು ಮಾಡ್ಕೊಂಡಿಲ್ಲ. ಯಾತಕ್ಕೋಸ್ಕರ ಜನ ಕಟ್ಟಬೇಕು, ಟೋಲ್ ಯಾತಕ್ಕೆ ಕಟ್ಟಬೇಕು ಜನ ಅಂತಕ್ಕಂಥದ್ದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಯಾವಾಗ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆರ್ಡರ್ನೇ ಮುಂದಿಟ್ಟು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಜನಕ್ಕೆ ಅರಿವಾದಂಥದ್ದು ಯಾತಕ್ಕೋಸ್ಕರ ನಾವು ಟೋಲನ್ನು ಕಟ್ಟಬೇಕು ಅನ್ನೋಂಥದ್ದು. ಟೋಲ್ಗಳಲ್ಲಿ ಭಾಳ ಜನ ಸಾರ್ವಜನಿಕರು ಟೋಲನ್ನು ಕಟ್ಸ್ಕೊಳ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತನಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ನಾವು ಇಲ್ಲಿ ನಿಮ್ಮ ಎದುರುಗಡೆ ಬಂದು ನಿಂತಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಇವತ್ತಿನ ವಿಚಾರ ಇಷ್ಟೇ, ನಥಿಂಗ್ ನೈಸ್ ಅನ್ನೋ ಒಂದು ಅಭಿಯಾನವನ್ನು ಇವತ್ತು ಜನತಾದಳ ಪಕ್ಷ ಒಂದು ವೆಬ್ಸೈಟನ್ನು ಲಾಂಚ್ ಮಾಡೋ ಮೂಲಕ, ನಥಿಂಗ್ ನೈಸ್ ಅನ್ನೋ ಒಂದು ವೆಬ್ಸೈಟಲ್ಲಿ ಈಗ ಬಹುಶಃ ಪ್ಲೇ ಕಾರ್ಡ್ಸು ಎಲ್ಲ ಇಲ್ಲೇ ಇದೆ. ಸೊ ಇದರಲ್ಲಿ ಎಲ್ಲ QR ಕೋಡ್ಸು ಕೂಡ ಇದೆ. ವೆಬ್ಸೈಟ್ನಲ್ಲಿ ಯಾವ್ಯಾವ ಅಂಶಗಳು ಸಾರ್ವಜನಿಕರಿಗೆ ದೊರಕಬೇಕು, ದಿನನಿತ್ಯ ಓಡಾಡ್ತಕ್ಕಂಥ ಜನಸಾಮಾನ್ಯರಿಗೆ ಈ ಅಂಶಗಳಲ್ಲಿ ಏನೇನು ಅವರಿಗೆ ಸ್ಪಷ್ಟತೆಯನ್ನು ಅವರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿರ್ತಕ್ಕಂಥವ್ರು ನಮ್ಗೆ ಯಾರು ಕೂಡ ಸಂಸ್ಥೆಯಿಂದ ಹೇಳಿಲ್ಲ, ನೀವು ಟೋಲ್ ಕಟ್ಟಿಯೇ ಹೋಗಬೇಕು ಅಂತಕ್ಕಂಥದ್ದೇನು ಹೇಳ್ತಾ ಇದ್ದಾರೆ. ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇದು ಒಂದು ಅಭಿಯಾನ, ಜನರ ಪರವಾದಂಥ ಒಂದು ಅಭಿಯಾನ. ಇದು ಒಂದು ಜನಾಂದೋಲನ ಆಗಬೇಕು ಅಂತಕ್ಕಂಥದ್ದು. ಇದು ಕೇವಲ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಜನತಾದಳ ಪಕ್ಷದವ್ರದ ಒಂದು ಮನಸ್ಥಿತಿ ಅಷ್ಟೇ ಅಲ್ಲ. ಯಾತಕ್ಕೋಸ್ಕರ ಇವತ್ತು ಟೋಲನ್ನು ಕಟ್ಟಬೇಕು, ಯಾತಕ್ಕೋಸ್ಕರ ಇವತ್ತು ಟೋಲನ್ನು ಕಟ್ಟಬಾರ್ದು ಅಂತಕ್ಕಂಥದ್ದು ಅಲ್ಲಿ ಜಡ್ಜ್ಮೆಂಟ್ ಕಾಪಿಗಳು ಪ್ರತಿಯೊಂದು ಎಲ್ಲ ಅಂಶಗಳನ್ನೂ ಕೂಡ ನಾವು ವೆಬ್ಸೈಟ್ನಲ್ಲಿ ನಾವೆಲ್ರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥದ್ದಕ್ಕೆ ಇವತ್ತು ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇಂದಿನಿಂದ ಈ ಒಂದು ನಥಿಂಗ್ ನೈಸ್ ಚಳುವಳಿಯನ್ನು, ಈ ಒಂದು ಅಭಿಯಾನವನ್ನು ಜನತಾದಳ ಪಕ್ಷ ಇವತ್ತು ಈ ಒಂದು ವೆಬ್ಸೈಟನ್ನು ಲಾಂಚ್ ಮಾಡುವ ಮೂಲಕ ತಗೊಳ್ಳಿ ಡಿಸ್ಟ್ರಿಬ್ಯೂಟ್ ಮಾಡಿ. ನನಗೆ ತುಂಬ ಜನ ಸೋಷಿಯಲ್ ಮೀಡಿಯಾ ನನ್ನ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸರ್ ತುಂಬ ಗೊಂದಲ ಉಂಟಾಗಿದೆ, ಯಾವಾಗ ಕುಮಾರಣ್ಣ ಅವರು ಬಂದು ಪ್ರೆಸ್ ಅಡ್ರೆಸ್ ಮಾಡಿದರು, ನಾವು ಟೋಲ್ ಕಟ್ಟಲ್ಲ ಅಂತ ಹೇಳಿದ್ರು, ನಮ್ಮಲ್ಲಿ ಟೋಲ್ ಕಟ್ಟಿಸ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ಸ್ಪಷ್ಟತೆ ಬೇಕಾಗಿದೆ ಈ ವಿಚಾರವಾಗಿ ಅಂತ ಹೇಳಿದಾಗ ನನಗನ್ಸಿದ್ದು, ನನ್ನ ಜೊತೆ ಕೆಲವೊಂದಷ್ಟು ಅಲ್ಲಿ ಪ್ರತಿನಿತ್ಯ ಕ್ಯಾಬ್ ಅಸೋಸಿಯೇಷನ್ ಇರ್ಬೋದು ಅಥವಾ ಬೈಕರ್ಸ್ ಅಸೋಸಿಯೇಷನ್ ಅವ್ರು ಭಾಳ ಜನ ಓಡಾಡ್ತಾರೆ, ಅಲ್ಲಿ ತುಂಬ ಜನ ರೆಗ್ಯುಲರ್ ಯೂಸರ್ಸ್ ಇದ್ದಾರೆ ನೈಸ್ ರೋಡು. ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಈ ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೀವಿ. ನಥಿಂಗ್ ನೈಸ್ ಅನ್ನುವಂಥದ್ದು ಇಲ್ಲ, ಇಲ್ಲಿದೆ. ಓಕೆ, ಆಯ್ತು ಬಿಡಿ, ಇಲ್ಲಿದೆ, ಇರಲಿ ಬಿಡಿ, ಕರೆಕ್ಟ್ ಇದೆ. ಸೊ ಇದು ಈ ವೆಬ್ಸೈಟಲ್ಲಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಆಗಿದೆ ನಿಮಗೆ. ಇಲ್ಲ, ಇದು ಪ್ಯೂರ್ಲಿ ಇಟ್ಸ್ ಎ ವೆಬ್ಸೈಟ್. ಇದು QR ಕೋಡ್ ಇದೆ. ಆ QR ಕೋಡ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ವೆಬ್ಸೈಟ್ಗೆ ಡೈರೆಕ್ಟಾಗಿ ಲಿಂಕ್ ಹೋಗುತ್ತೆ. ಈಗ ಆಲ್ರೆಡಿ ಇದೆ, ಚಾಲ್ತಿಲಿದೆ, ಇಟ್ಸ್ ವರ್ಕಿಂಗ್. ಈಗ ಆಲ್ರೆಡಿ ವರ್ಕಿಂಗಲ್ಲಿದೆ ಅದು. ಈ ಕೂಡಲೇ ಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿ ಇದರೊಳಗಡೆ ಏನಿದೆ ಈ ವೆಬ್ಸೈಟಲ್ಲಿ ಅನ್ನೋದನ್ನ ಎಲ್ಲ ಅಂಶಗಳು ಕೂಡ ಸಂಪೂರ್ಣವಾಗಿ ಜನರಿಗೆ ಭಾಳ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ಒಂದು ಸ್ಪಷ್ಟತೆಯನ್ನು ಮೂಡಿಸಬೇಕು ಅವೆಲ್ಲವೂ ಕೂಡ ಈ ನೈಸಿನ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇಂದಿನಿಂದ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ಈ ಒಂದು ಪರಿಕಲ್ಪನೆ ಏನಾಗಿತ್ತು ಅದಕ್ಕೆ ಪೂರಕವಾಗಿ ಈ ವೆಬ್ಸೈಟು ಈ ರೀತಿ ಮಾಡಬೇಕು, ಜನಕ್ಕೆ ಮತ್ತಷ್ಟು ತಿಳುವಳಿಕೆ ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು
ಜನತಾದಳ ಪಕ್ಷ ಈ ನಾಡಿನ ಜನತೆ ಯಾತಕ್ಕೋಸ್ಕರ ಟೋಲ್ ಕಟ್ಟಬಾರ್ದು, ಯಾತಕ್ಕೋಸ್ಕರ ಟೋಲ್ ಕಟ್ಟಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ವೆಬ್ಸೈಟ್ನ ಲಾಂಚ್ ಮಾಡ್ತಾ ಇದ್ದೇವೆ.